ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 143 ಅದರ 5ನೇ ವಾಕ್ಯ. ಹಳೆಯ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ. ಕೀರ್ತನೆಗಾರನಾದಂಥ ದಾವೀದನು ತನ್ನ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ಇಕ್ಕಟ್ಟುಗಳ ಮೂಲಕ ಹಾದು ಹೋದಾಗ ಅವನದಕ್ಕೊಂದು ಪರಿಹಾರವನ್ನು ಕಂಡುಕೊಂಡದ್ದು ಪ್ರಾರ್ಥನೆಯ ಮೂಲಕ. ದೇವರ ಸನ್ನಿಧಾನದಲ್ಲಿರುವಂಥ ನಂಬಿಕೆ ಅವನಲ್ಲಿ ಇದ್ದದ್ರಿಂದ ಅವನು ನಿರಂತರವಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ. ಪ್ರಾರ್ಥನೆಗೆ ಉತ್ತರ ಇದೆ. ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಇಕ್ಕಟ್ಟುಗಳು ಸಮಸ್ಯೆಗಳು ಬರುವಾಗ ಅದಕ್ಕಿರುವಂಥ ಪರಿಹಾರ ಮನುಷ್ಯರ ಬಳಿ ಹೋಗೋದಲ್ಲ ಅಥವಾ ಇತರ ಯಾವುದೇ ಕಾರ್ಯಗಳನ್ನು ನೋಡೋದಲ್ಲ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದು. ಅನೇಕರಲ್ಲಿ ಪ್ರಾರ್ಥನೆ ಮಾಡಬೇಕೆಂಬ ಆಸಕ್ತಿ ಇದ್ದರೂ ಸಹ ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರೂ ದೇವರು ಉತ್ತರ ಕೊಟ್ಟಿಲ್ಲ ಎಂಬ ಒಂದು ನಿರಾಶೆಯ ಮಾತುಗಳನ್ನು ಅನೇಕರು ಹೇಳೋದನ್ನು ನಾವು ಕೇಳ್ಬೋದು. ಆದರೆ ನಂಬಿಕೆಯಿಂದ ದೇವರ ಮುಖವನ್ನು ನೋಡುತ್ತಾ ಪ್ರಾರ್ಥಿಸುವಂತಹ ಒಬ್ಬ ಭಕ್ತನಿಗಾಗಿ ದೇವರು ಇಳಿದು ಬರುತ್ತಾನೆ, ಅದು ನಿಶ್ಚಯ. ಇಲ್ಲಿ 5ನೇ ವಾಕ್ಯದಲ್ಲಿ ದಾವೀದನು ಹೇಳೋದು, ಹಳೆಯ ದಿನಗಳನ್ನು ನೆನೆಸ್ಕೊಳ್ತೇನೆ. ನಾವು ಧರ್ಮೋಪದೇಶ ಕಾಂಡದಲ್ಲಿ ಓದ್ತೀವಿ, ಪೂರ್ವ ಕಾಲದ ದಿನಗಳನ್ನು ಮರೆತು ಬಿಡು, ಅದನ್ನು ನೆನೆಸ್ಕೋಬೇಡ. ಆದರೆ ಇಲ್ಲಿ ಹಳೆಯ ದಿನಗಳನ್ನು ನೆನೆಸ್ಕೊಳ್ತೀನಿ. ಏನು ನೆನೆಸ್ಕೊಳ್ಳೋದು? ಕೆಲವು ಟೈಮ್ಗಳಲ್ಲಿ ನಾವು ಸಹ ಹಳೆಯದನ್ನು ನೆನೆಸ್ಕೊಳ್ತೀವಿ. ಅಂದರೆ ನಮ್ಮ ಕಷ್ಟ, ನಮ್ಮ ವೇದನೆ, ನಮ್ಮ ದುಃಖ, ನಮ್ಮ ರೋಗ ಇದನ್ನೆಲ್ಲ ನೆನೆಸ್ಕೊಂಡು ನಾವು ಕೊರಗ್ತೀವಿ. ಅಯ್ಯೋ ಎಂಥ ಕಷ್ಟದಲ್ಲಿದ್ದೆ, ಹೆಂಗಿದ್ದೆ, ಹಾಗೆ ಹೀಗೆಲ್ಲ ಹೇಳಿ ನಾವು ಬಹಳ ನಿರಾಶೆಯ ಮಾತುಗಳನ್ನು ಹೇಳೋದನ್ನು ನಾವು ಕೇಳಿಸ್ಕೋಬೋದು. ಆದರೆ ದಾವೀದನು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರುವಾಗ ಅವನೇನು ಹೇಳ್ತಾ ಇದ್ದಾನೆ ಅಂದರೆ, ಹಳೆಯ ದಿನಗಳನ್ನು ನೆನೆಸ್ಕೊಳ್ತೇನೆ, ನಿನ್ನ ಎಲ್ಲ ಕಾರ್ಯಗಳನ್ನು ಧ್ಯಾನಿಸ್ತೇನೆ. ಅದರ ಅರ್ಥ, ಹಳೆಯ ದಿನಗಳಲ್ಲಿ ಇಂಥ ಒಂದು ಕಷ್ಟ ಅಥವಾ ಇದಕ್ಕಿಂತ ಘೋರವಾದದ್ದೋ ಸಣ್ಣದೋ ಆದಂಥ ಕಷ್ಟಗಳು ಬಂದಾಗ ನೀನು ಮಾಡಿದಂತಹ ಅದ್ಭುತದ ದಿನಗಳನ್ನು ನೆನೆಸ್ಕೊಂಡು ಮತ್ತೆ ಕೈ ಒಡ್ಡಿ ನಿನ್ನ ಹತ್ರನೇ ಬೇಡ್ತಾ ಇದ್ದೀನಿ. ಯಾಕೆಂದರೆ ದಾವೀದನಿಗೆ ಗೊತ್ತು, ತನ್ನ ಇಂದಿನ ಜೀವಿತದಲ್ಲಿ ಅಥವಾ ಇಂದಿನ ದಿನಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬಂದಾಗ ಸಹಾಯ ಮಾಡಿದಂಥ ಒಬ್ಬ ದೇವರಿದ್ದಾನೆ. ಆ ದೇವರು ಈಗಲೂ ಜೀವಿಸ್ತಾ ಇರೋದರಿಂದ ಆ ದೇವರ ಅದ್ಭುತಗಳನ್ನು ಸ್ಮರಿಸುವಾಗ ಅವನಲ್ಲಿ ನಂಬಿಕೆ ಹೆಚ್ಚಾಗತ್ತೆ. ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಅದ್ಭುತಗಳನ್ನು ನಾವು ಸ್ಮರಿಸ್ಕೋಬೇಕು, ಅದನ್ನು ನೆನೆಸ್ಕೊಳ್ಬೇಕು. ಹೌದು, ದೇವರು ಅದ್ಭುತ ಮಾಡಿದ್ದಾನೆ. ನನ್ನ ವೇದನೆಯಲ್ಲಿ, ನನ್ನ ಕಷ್ಟದಲ್ಲಿ, ನನ್ನ ದುಃಖದಲ್ಲಿ ನನಗೆ ಸಹಾಯವಾಗಿದ್ದಂತಹ ಒಬ್ಬ ದೇವರಿದ್ದನು. ಆ ದೇವರಲ್ಲಿ ನಾವು ಯಾವಾಗ ಆಶ್ರಯಿಸ್ತೀವೋ, ಆ ದೇವರ ಮುಖವನ್ನು ಯಾವಾಗ ನೋಡ್ತೀವೋ, ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ನಂಬಿಕೆ ಹೆಚ್ಚಾಗುತ್ತೆ. ಯಾಕೆಂದರೆ ಇಂದಿನ ದಿನಗಳಲ್ಲಿ ಸಹಾಯ ಮಾಡಿದಂತಹ ಆ ದೇವರ ಅದ್ಭುತವನ್ನು ನೆನೆಸ್ಕೊಳ್ಬೇಕಾದ್ರೆ ಈಗಲೂ ಸಹ ದೇವರು ಅದನ್ನು ಮಾಡ್ತಾನೆ. ಏಕೆಂದರೆ ದೇವರ ಶಕ್ತಿ ಕುಂದಿ ಹೋಗಿಲ್ಲ, ದೇವರಿಗೆ ನಮ್ಮ ಮೇಲಿರುವಂಥ ಪ್ರೀತಿ ಕಡಿಮೆ ಆಗಿಲ್ಲ. ಸಮಸ್ಯೆಗಳಲ್ಲೂ ಸಹ ಸಹಾಯ ಮಾಡುವುದಕ್ಕೆ ಶಕ್ತನಾದಂತಹ ಒಬ್ಬ ದೇವರಿದ್ದಾನೆ. ಈ ದಿವಸಗಳಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನೀನು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ಎಲ್ಲ ಅದ್ಭುತಗಳಿಗಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ದೇವರನ್ನು ಮಯಪಡಿಸಬೇಕು. ದಾವೀದನು ಹೇಳ್ತಾ ಇದ್ದಾನೆ, ಸ್ವಾಮಿ, ಹಳೆಯ ದಿನಗಳನ್ನು ನೆನೆಸ್ಕೊಳ್ತೇನೆ. ಸಮಸ್ಯೆ ಬಂದಾಗ ನಾವು ಹಿಂದೆ ದೇವರು ನಡೆಸಿದಂತಹ ವಿಧಗಳು ಅದನ್ನು ನೆನೆಸ್ಕೊಳ್ಬೇಕು. ನೆನ್ನೆಯ ವೇದನೆಯಿಂದ ದೇವರು ನಮ್ಮನ್ನು ಬಿಡಿಸಿದ್ದನ್ನು ನೆನೆಸ್ಕೊಳ್ಳುವಾಗ ನಂಬಿಕೆಯಿಂದ ದೇವರ ಮುಖವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ದಾವೀದನಿಗೆ ಈ ಕಷ್ಟಗಳ ಮಧ್ಯದಲ್ಲೆಲ್ಲ ಅವನು ನೆನೆಸ್ಕೊಳ್ಳೋದು, ಸೌಲ ನನಗೆ ಈಟಿ ಎಸ್ದಾಗ ನನ್ನನ್ನು ಕಾಪಾಡಿದ ದೇವರು, ಅದಕ್ಕಿಂತ ಮುಂಚೆ ಗೋಲಿಯಾತ ನನಗೆ ವಿರುದ್ಧವಾಗಿ ಬಂದಾಗ ನನ್ನನ್ನು ಕಾಪಾಡಿದ ದೇವರು, ಗೋಲಿಯಾತನ ಕೈಯಿಂದ ಬಿಡಿಸಿದ ದೇವರು, ಸೌಲನ ಕೈಯಿಂದ ಬಿಡಿಸಿದ ದೇವರು ಈ ಸಮಸ್ಯೆಯಿಂದ ಬಿಡಿಸಲ್ವಾ? ಈ ಒಂದು ನಮ್ಮ ಮನೋಭಾವ ಅವನಲ್ಲಿ ಬಂದು ಅವನು ಹೇಳ್ತಾನೆ, ಹಳೆಯ ದಿನಗಳನ್ನು ನೆನೆಸ್ಕೊಂಡು ನಾನು ಮತ್ತೆ ಏನು ಮಾಡ್ತೀನಿ, ಕೈಯೊಡ್ಡಿ ನಿನ್ನ ಹತ್ರನೇ ಬೇಡ್ತಾ ಇದ್ದೀನಿ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಸಂಗಡ ಇದ್ದು ನಮ್ಮನ್ನು ಆಶೀರ್ವಾದ ಮಾಡಿದಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ಇವತ್ತು ಪುನಃ ನಾವು ನಿನ್ನ ಮುಖವನ್ನೇ ನೋಡ್ತಾ ಇದ್ದೀನಿ ಕರ್ತನೆ, ನಿನ್ನ ಕೈಗಳನ್ನೇ ನೋಡ್ತಾ ಇದ್ದೀನಿ ಅಪ್ಪ. ನೀನು ಸಹಾಯ ಮಾಡುವವರೆಗೂ ದೇವರ ವಾಕ್ಯ ಹೇಳ್ತದೆ, ಯಜಮಾನೆಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡ್ತದೆ. ಯಜಮಾನನ ಕೈಯನ್ನು
ದಾಸನ ಕಣ್ಣುಗಳು ನೋಡ್ತದೆ. ಅದೇ ಪ್ರಕಾರ ನಿನ್ನ ಕೃಪಾ ಕಟಾಕ್ಷಕ್ಕಾಗಿ ನಾವು ನಿನ್ನ ಮುಖವನ್ನೇ ನೋಡ್ತಾ ಇದ್ದೇವೆ. ಸಮಸ್ಯೆಯನ್ನು ಎದುರಿಸುವಂತಹ ಅನುಭವಿಸ್ತಾ ಇರುವಂತಹ ದೇವರ ಮಗುವೆ, ನೀನು ಇಂದಿನ ದಿನಗಳನ್ನು ನೆನೆಸ್ಕೋ. ನಿನ್ನನ್ನು ಬಿಡಿಸಿದಂತಹ ಒಬ್ಬ ದೇವರಿದ್ದಾನೆ. ಆ ದೇವರು ಈಗಲೂ ಇದ್ದಾನೆ. ಆ ದೇವರು ಈಗಲೂ ನಿನಗೆ ಸಹಾಯ ಮಾಡೋದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಆ ದೇವರಲ್ಲಿರುವಂತಹ ನಂಬಿಕೆ ಕುಂದಿ ಹೋಗಬಾರ್ದು, ಆಶ್ರಯ ಬಿಟ್ಟು ಹೋಗಬಾರ್ದು. ದೇವರಲ್ಲಿ ಪೂರ್ಣವಾಗಿ ಆಶ್ರಯಿಸಿ ನಂಬಿಕೆಯಿಂದ ಮುಂದೆ ಸಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಕಾರ್ಯ ಮಾಡುವಂತಹ ಒಬ್ಬ ದೇವರು ಇಂದಿಗೂ ಜೀವಿಸ್ತಾ ಇದ್ದಾನೆ. ಆ ನಂಬಿಕೆಯಲ್ಲಿ ಮುಂದೆ ಸಾಗೋಣ. ಇಂದಿನ ದಿನಗಳು ನೆನೆಸ್ಕೊಳ್ಳುವಾಗ ನಮ್ಮ ನಂಬಿಕೆ ಕುಂದಿ ಹೋಗಲ್ಲ, ನಮ್ಮ ನಂಬಿಕೆ ಹೆಚ್ಚಾಗುತ್ತೆ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ತೀವಿ. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ದೇವರಿಗೆ ಹೇಳೋಣ, ಸ್ವಾಮಿ ಕೈಯೊಡ್ಡಿ ನಿನ್ನ ಹತ್ರನೇ ಬೇಡ್ತೀನಿ. ನನ್ನ ಹಳೆಯ ದಿನಗಳನ್ನೆಲ್ಲ ನಾನು ಸ್ಮರಿಸ್ಕೊಳ್ತೇನೆ, ನಿನ್ನ ಎಲ್ಲ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ ಎಂಬುದಾಗಿ ಹೇಳಿ ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಜೀವಿತದ ಎಲ್ಲ ಇಕ್ಕಟ್ಟುಗಳ ಮಧ್ಯದಲ್ಲೂ, ವೇದನೆಯ ಪರಿಸ್ಥಿತಿಗಳ ಮಧ್ಯದಲ್ಲೂ ಸಹ ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೆಲಸಗಳನ್ನು ಸ್ಮರಿಸುತ್ತಾ ಮುಂದೆ ಸಾಗುವಂತೆ ನೀನು ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. God bless you.